ಆಪರೇಷನ್ ವಿಜಯ್ ಕಾರ್ಗಲ್ ವಾರ್. ನಮ್ಮ ಕಡೆಯಿಂದ ಬಾಂಬ್ಗಳು ಫೈರ್ ಆಗ್ತವೆ, ಪಾಕಿಸ್ತಾನ ಕಡೆಯಿಂದ ಫೈರ್ ಆಗ್ತವೆ. 100-200 ಬಾಂಬ್ಗಳು ಸಿಡೋಂಥಲ್ಲಿ ಸಂದರ್ಭದಲ್ಲಿ ನಾವು ಬಂಕರ್ ಒಳಗೆ ಅಡಗಿ ಕೂರಬೇಕಾಗುತ್ತೆ. ಇವು ಮಜಲ್ ಲೋಡೆಡ್ ಗನ್ ಅಂತ ಕರೀತಾರೆ ಅಂತಿದೆಯಲ್ಲ. ವಾಜಪೇಯಿ ಗೌರ್ಮೆಂಟ್ ಇರುವಾಗ ಪಾರ್ಲಿಮೆಂಟ್ರಿ ಅಟ್ಯಾಕ್ ಆಗಿತ್ತು. ಆಗ 1 ವರ್ಷ ನಾವು ವಾರ್ಗಿಂತ ರಾಜಸ್ಥಾನ ಬಾರ್ಡರ್ಲಿದ್ವಿ. ದುಡಿಗಳು ಬಲಿ ಕೊಡ್ತಿರಲಿಲ್ಲ, ಆ ಥರ ಒಂದು ಯೂಸ್ ಮಾಡ್ತಿರ್ಕಾಂತತಿ. ನಾವು ಕಾರ್ಗಿಲ್ ವಾರಲ್ಲಿ ಕಿರಣ್ ಸೆಕ್ಟ್ ಅಂತ ಹೇಳುವಂಥ ಆ ಜಾಗದಲ್ಲಿ ಇರ್ತೀವಿ. ಅಲ್ಲೂ ಕೂಡ ವಾರದ ಸಿಚುವೇಶನ್ ಇರುತ್ತೆ. 6-7 ಜನರನ್ನು ನಾವು ಕಳ್ಕೊಳ್ಬೇಕಾಗುತ್ತೆ ಕಾರ್ಗಿಲ್ ವಾರಲ್ಲಿ. ಆಪರೇಷನ್ ಸಿಂಧೂರಲ್ಲೂ ಕೂಡ ನಾವಿರಲ್ಲ, ಆದರೆ ನಮ್ಮ ಬೆಟಾಲಿಯನ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಹಾಯ್, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಇವತ್ತು ನಾವು ಒಂದು ಭಾರತೀಯರಾಗಿದ್ಕೊಂಡು ಎಷ್ಟು ಹೆಮ್ಮೆ ಪಡುವಂಥ ವಿಷಯ ಅಲ್ಲ ಇವತ್ತು. ಆ್ಯಕ್ಚುಲಿ ನಿಮ್ಗೆ ಯಾವಾಗಾದ್ರು ಅನಿಸಿರ್ಬೇಕಲ್ಲ, ನಾವು ಹಿಂಗೆ ನಮ್ಮ ಭಾರತ ದೇಶವನ್ನು ಈ ಒಂದು ಬ್ರಿಟಿಷರ ಕೈಯಾಗ ಕೊಟ್ಟು ಕುಂತಿದ್ರೆ ಏನು ಸ್ಟ್ರಗಲ್ ಮಾಡ್ದೆ ನಾವು ಈ ಥರ ಇವಾಗಿದ್ದ ಈ ಜನ್ರೇಷನ್ ಆಯಿತು, ಈ ಒಂದು ನೇಚರ್ ಆಯಿತು, ಓಕೆ, ಈ ಒಂದು ನಮ್ಮ ಭಾರತ ಮಾತೆ ಆಯಿತು, ಈ ಥರ ಎಲ್ಲ ಉಳಿತಿತ್ತ ಇದು ಭಾರತ ಎಲ್ಲ. ಬಟ್ ಈ ಒಂದು ಹೆಮ್ಮೆ ಪಟ್ಕೋತೀವಲ್ಲ, ಅದ್ರ ಹಿಂದೆ ಎಷ್ಟೋ ವ್ಯಕ್ತಿಗಳ ಒಂದು ಏನು ಪರಿಶ್ರಮ ಆಯಿತು, ಅವರೊಂದು ಏನು ಜೀವನ ಆಯಿತು, ಅದೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರು. ಇವಾಗ ನಿಮ್ಗೆಲ್ಲರಿಗೂ KS ತಿಮ್ಮಯ್ಯನವರ ಒಂದು ಇದ್ದಂಥ ಮನೆ ತೋರಿಸ್ತೀನಿ. ನಿಮಗೆ ಇಲ್ಲಿರುತ್ತೆ ನೋಡಿ. ಅವರಿದ್ದಂಥ ಮನೆಗೀಗ ಇವಾಗ ಸನ್ನಿ ಸೈಡ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ನಾವಿವಾಗ KS ತಿಮ್ಮಯ್ಯ ಸರ್ ಅವರ ಅವರಿದ್ದಂಥ ಒಂದು ಮನೆಗೆ ಬಂದಿದ್ದೀವಿ. ನೋಡ್ತಿರಲ್ಲ ಇಲ್ಲಿ, ಓಕೆ. ಇವರ KS ತಿಮ್ಮಯ್ಯ ಸರ, ಜನರಲ್ KS ತಿಮ್ಮಯ್ಯ. ಈ ಫೋಟೋ ಏನಿದೆಯಲ್ಲ, ಇದು ತಿಮ್ಮಯ್ಯನವರು ಜವಾಹರ್ಲಾಲ್ ನೆಹರು ಸರ್ ಸುತ್ತಿದ್ದಂಥ ಫೋಟೋ. ನೆಕ್ಸ್ಟ್ ಇದು ಆಫ್ಟರ್ ದಿ ಬ್ರೇಕಿಂಗ್ ಇದಾದ ಮೇಲೆ ಫೋಟೋ ತೆಗೆದಿದ್ದು ಸೆಕೆಂಡ್ ಒನ್ನು. ನೆಕ್ಸ್ಟ್ ಇದು ನಮ್ಮ ಭಾರತದ ಮೊದಲ ಪ್ರೆಸಿಡೆಂಟ್ ಆದಂಥ ರಾಜೇಂದ್ರ ಪ್ರಸಾದ್ ಸರ್ ಜೊತೆ ತೆಗೆದಂಥ ಫೋಟೋ. ನೆಕ್ಸ್ಟ್ ಇವರು KS ತಿಮ್ಮಯ್ಯನವರು. ಇಲ್ಲಿದೆಯಲ್ಲ, ಇದೆಲ್ಲ ಓಕೆ. ಇದು ಅವ್ರದ್ದೊಂದು ಫ್ಯಾಮ್ಲಿ, ಓಕೆ, ಕೊಡವ ಫ್ಯಾಮ್ಲಿ ಅಂತ ಏನು ಹೇಳಿದ್ನಿ ಅವಾಗಲೇ. ಕೊಡವ ಅಂದ್ರೆ ಅವ್ರ ಟ್ರೆಡಿಷ್ನಲ್ ಡ್ರೆಸ್ ಯಾವ ಥರ ಇರುತ್ತಲ್ಲ, ಇಲ್ಲಿ ನೋಡಿದ್ರಲ್ಲ, ಇದು ಟ್ರೆಡಿಷ್ನಲ್ ಡ್ರೆಸ್. ಓಕೆ, ಆ ಥರ ಕತ್ತಿ ಇದೆ ಇಲ್ಲಿ ಸೊಂಟದಲ್ಲಿ. ಓಕೆ, ಲೇಡೀಸ್ ಈ ಥರ ಡ್ರೆಸ್ ಮಾಡ್ಕೊಂಡು ಸರ್ ಇಲ್ಲಿದ್ದಾರೆ. ಓಕೆ, ಇದೊಂದು ಅವ್ರ ಫ್ಯಾಮ್ಲಿ. ಓಕೆ, ಅವ್ರು ಯೂಸ್ ಮಾಡ್ತಿದ್ದಂಥ ಸೋಫಾ ಆಯಿತು, ಡ್ರೆಸ್ ಆಯಿತು, ಅವ್ರ ಕೈಯಲ್ಲಿರೋ ಲಾಟಿ, ಅವ್ರು ಯೂಸ್ ಮಾಡ್ತಿದ್ದ ಡ್ರೆಸ್ ಆಯಿತು, ಇದೇನು ಸ್ವಾಡ್ ಅಂದರೆ ಕತ್ತಿ. ಇಲ್ಲಿ ನೋಡ್ತಿರಲ್ಲ, ಇದು ತಿಮ್ಮಯ್ಯ ಸರ್ ಅವ್ರು ಯೂಸ್ ಮಾಡ್ತಿದ್ದಂಥ ಒಂದು ಆವಾಗಿನ ಕಾಲದ ಸ್ಕೂಟಿ. ನೆಕ್ಸ್ಟ್ ಇವಾಗ ಇಲ್ಲಿ ಐತಲ್ಲ, ಈ ಗನ್ ರೈಫಲ್ ಬಂದುಬಿಟ್ಟು 7.62 mm ಐ ಥಿಂಕ್ ಅದೇ ಇರ್ಬೋದು. ಸೆಲ್ಫ್ ಲೋಡೆಡ್ ಗನ್ ಇದು, SLR ಅಂತ ಕರೀತಾರೆ ಇಂಡಿಯನ್ ಆರ್ಮಿ ಒಳಗೆ. ಅದನ್ನು ಆವಾಗಿನ ಕಾಲದಾಗ ಜಾಸ್ತಿ ಯೂಸ್ ಮಾಡ್ತಿರೋ ಐ ಥಿಂಕ್ ಇದೈತಲ್ಲ, ಈ ಪ್ಲೇಸ್ ಬಂದುಬಿಟ್ಟು ಇದರಿಂದ ಅದನ್ನ ಲೋಡ್ ಮಾಡೋದು ಇರ್ತೈತಿ. ಓಕೆ, ಸೆಲ್ಫ್ ಲೋಡೆಡ್ 7.62 mm. ಅವಾಗ ಜಾಸ್ತಿ ಇದನ್ನು ಇಂಡಿಯನ್ ಆರ್ಮಿ ಒಳಗೆ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಗನ್ ಅಪ್ಡೇಟ್ ಆಗಿ ಇವಾಗ ತೆಗೆದಿರ್ಬೋದು. ನಾವು ನಮ್ಮ ಇಂಡಿಯಾದ ಹಿಸ್ಟ್ರಿ ಏನು ಓದ್ಕೋತ ಬಂದೀವಂದ್ರೆ ಅವಾಗ ನಾವೊಂದು ಹೆಸರು ಮೇನಾಗಿ ಕಾಣ್ತೀವಿ. ಯಾರಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೀವಿ. ಅವ್ರು ಯಾರಪ್ಪ ಅಂದ್ರೆ, ನಾವು ಯಾವಾಗ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗುತ್ತಲ್ಲ, ಅವಾಗಿನ ಕಾಲದಾಗ ಅವ್ರೇನಾಗಿರ್ತಾರೋ ಇಂಡಿಯಾದು ಬ್ರಿಟಿಷ್ ವೈಸರ್ ಆಗಿರ್ತಾರೆ. ಈಸ್ ಅ ಪರ್ಸನ್ ಲಾಸ್ಟ್ ರೂಲ್ಡ್ ಇನ್ ದಿ ಇಂಡಿಯಾ. ಇವರು ವೈಸರ್ ಆಗಿರ್ತಾರೆ ಎಲ್ಲಿಂದ, ಬ್ರಿಟಿಷರಿಂದ. ಓಕೆ, ಅವ್ರು ಏನು ಮಾಡ್ತಾರೆ, ಈಗ ನಮ್ಮ ಜನರಲ್ ತಿಮ್ಮಯ್ಯನವ್ರಿಗೆ ಒಂದು ಲೆಟರ್ ಬರೆದಿರ್ತಾರೆ. ಓಕೆ, ಇಲ್ಲಿ ನೋಡ್ತಿರೋದು ಅದೇ ಲೆಟರು, ಇಲ್ಲಿ ಕಾಣ್ತಿದ್ದಲ್ಲ, ಲೆಟರ್ ಫ್ರಾಮ್ ಲಾರ್ಡ್ ಮೌಂಟ್ ಬ್ಯಾಟನ್ ಟು ಲೆಟ್ ಜನರಲ್ ದೆನ್ ಮೇಜರ್ ಜನರಲ್ LL ಚಿಬ್ಬರ್ ರೇಟೆಡ್ PVSN. ಅಂದರೆ ಅವ್ರದ್ದು ಪೂರ್ತಿ KS ತಿಮ್ಮಯ್ಯನವ್ರದ್ದು ಏನಿರ್ತಲ್ಲ, ಅವ್ರದ್ದು ಒಂದು ಪರ್ಸ್ನಲ್ ವಿಷಯ ಆಯಿತು, ಟಾಕ್ ಏನಿರುತ್ತಲ್ಲ, ಪರ್ಸ್ನಲ್ ಟಾಕ್ ಆಯಿತು, ಅವ್ರಿಗೆ ಅವ್ರ ಬಗ್ಗೆ ಒಪಿನಿಯನ್ನು ಅದೇನರ ಇದ್ದರು ಇಲ್ಲೇ ಬರೆದಿದ್ದಾರೆ. ಅವರ ಪಬ್ಲಿಷ್ ಇನ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ರಿವ್ಯೂ ಆನ್ 7 ಸೆಪ್ಟೆಂಬರ್ 2015 ಇದು ಪಬ್ಲಿಷ್ ಮಾಡಿದ್ದ. ಓಕೆ, ನಿಮ್ಗೋಸ್ಕರ ತೋರಿಸ್ತೀನಿ.
ಕಾಣ್ತಿದ್ದಾರಾ? ನೋಡ್ತಿದ್ರು ಲೆಟರ್. ಓಕೆ, ಇದು ಮೇಲಿಂದ ಏನಪ್ಪ ಅಂದ್ರೆ LT GN ಅಂದ್ರೆ ಲೆಫ್ಟಿನೆಂಟ್ ಜನರಲ್. ಓಕೆ, ಲೆಫ್ಟಿನೆಂಟ್ ಜನರಲ್. ನೆಕ್ಸ್ಟ್ ಇದು ದೆನ್ ಮೇಜರ್ ಜನರಲ್. ಓಕೆ, ಈ ಥರ ML ಚಿಬ್ಬರ್ ಆ್ಯಂಡ್ ರಿಟೈರ್ಡ್ ಅಂತ ರಿಟೈರ್ಡ್. ನೆಕ್ಸ್ಟ್ PVSM ಅಂದ್ರೆ ಏನಪ್ಪ ಅಂದ್ರೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಅಂತೇಳಿ. ಇದು AVSM ಅಂದ್ರೆ ಅತಿ ವಿಶಿಷ್ಟ ಸೇವಾ ಮೆಡಲ್. ನೆಕ್ಸ್ಟ್ PhD ಅಂದ್ರೆ ಡಾಕ್ಟರ್ ಆಫ್ ಫಿಲಾಸಫಿ. ಇದಂದ್ರೂ ಗೊತ್ತಿರುತ್ತೆ, ಬಟ್ ಇದೆಲ್ಲ ಜಾಸ್ತಿ ಮಂದಿಗೆ ಗೊತ್ತಿರೋಲ್ಲ ಈ ಥರ ಅಂದರೆ ಏನಂತೇಳಿ. ಇವನ್ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಬಂದು ಇವಾಗ ಗೊತ್ತಾಯಿತು. ಇದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬರೆದಂಥ ಲೆಟರು. ಇದೇ ನೋಡಿರಲ್ಲ ಫಸ್ಟ್ ರೂಮ್. ನೆಕ್ಸ್ಟ್ ರೂಮ್ ಏನೈತಿಲ್ಲ, ದ ರೂಟ್ಸ್ ಆಫ್ ದಿ ಕೊಡವಾಸ್ ಅಂತೇಳಿ. ಓಕೆ, ದ ರೂಟ್ಸ್ ದ ಕೊಡವಾಸ್. ಓಕೆ, ಹಿಂಗಂದ್ರೆ ಏನಪ್ಪ ಅಂದ್ರೆ ಈ ಒಂದು ಹೆಸರು ಯಾಕೆ ಇಟ್ರಪ್ಪ ಅಂದ್ರೆ, ಈ ಒಂದು ಹೆಸರಿಡಕ್ಕೆ ಮೇನ್ ಕಾರಣ ಇದು ಮೇನ್ಲಿ ಬಂದು ಕೊಡವಾಸ್ ಫ್ಯಾಮ್ಲಿ. ಓಕೆ, ಜನರಲ್ ತಿಮ್ಮಯ್ಯನವ್ರು ಹುಟ್ಟಿದ ಕೊಡವಾಸ್ ಫ್ಯಾಮ್ಲಿ. ಬಟ್ ಈ ಕೊಡವಾಸ್ ಫ್ಯಾಮ್ಲಿ ಎಷ್ಟು ಫೇಮಸ್ ಆಗಿತ್ತಂದ್ರೆ ಇಂಡಿಯಾದಾಗಲ್ಲ, World War II ಜಾಯಿಂಟ್ ಇತ್ತು. ಇನ್ನು ನೆಕ್ಸ್ಟ್ ಹೇಳ್ತೀನಿ World War II ಮತ್ತು ಈ ಒಂದು ಕೊಡವಾಸ್ ಏನು ಲಿಂಕ್ ಅಂತೇಳಿ. ಓಕೆ, ಇದು ಈ ಒಂದು ಹೆಸರು ಇಡಕ್ಕೆ ಏನು ಕಾರಣಪ್ಪ ಅಂದ್ರೆ ಇಲ್ಲಿನ ಸಂಸ್ಕೃತಿನ. ಓಕೆ, ಇಲ್ಲಿ ಅನೇಕ ರೀತಿ ಫೆಸ್ಟಿವಲ್ ಆಚರಿಸ್ತಾರೆ. ಅವ್ರದ್ದೊಂದು ಟ್ರೆಡಿಷ್ನಲ್ ಡ್ರೆಸ್ ಐತಿ. ಓಕೆ, ಸಾಂಗ್ಸ್ ಅದಾವು. ಓಕೆ, ಅವ್ರ ಹಿಸ್ಟ್ರಿ ಐತಿ, ಅವ್ರ ಬೆಳೆ ಬಂದ ಹಿಸ್ಟ್ರಿ ಐತಿ. ಅದನ್ನೆಲ್ಲ ತೋರಿಸೋದು ಅಂದ್ರೆ ತಿಮ್ಮಯ್ಯನವ್ರು ಎತ್ತಿ ಹಿಡಿದಂಥ ಅವರು ಒಂದು ಸಂಸ್ಕೃತಿನ ಎತ್ತಿ ಯಾವ ಥರ ಹಿಡಿದ್ರು ಅಂಥೇಳಿ ಈ ಒಂದು ಹಾಲ್ ಇದ್ರಾಗೆಲ್ಲ ಅವರ ತೋರಿಸ್ತಾರೆ. ನಾವೆಲ್ಲ ನೋಡಿರ್ತೀವಿ, ಒಂದು ಯಾವುದೋ ಕೊಡವ ಡ್ರೆಸ್ನ ಹಾಕ್ಕೊಂಡಿರ್ತಾರಲ್ಲ, ಅವರು ಯಾವಾಗಲೂ ಇಲ್ಲೊಂದು ಈ ಸೊಂಟಕ್ಕೊಂದು ಏನು ಇಟ್ಕೊಂಡಿರ್ತಾರೋ ಕತ್ತಿ ಇಟ್ಕೊಂಡಿರ್ತಾರೆ. ಆ ಕತ್ತಿ ಒಂದು ರಿಯಲ್ ಆಗಿರೋ ಕತ್ತಿ ನಿಮಗೆ ತೋರಿಸ್ತೀನಿ ಇವತ್ತು. ಇಲ್ಲಿ ನೋಡ್ತಿದ್ರಲ್ಲ, ಇವು ರಿಯಲ್ ಆಗಿರೋ ಕತ್ತಿಗಳಿವು. ಇದು ಪೀಚಿ ಕತ್ತಿ. ಓಕೆ, ಇದು ಕೊಕ್ಕೆ ಕತ್ತಿ ಅಂತ, ಕೊಕ್ಕಿ ತಾತಿ. ನೆಕ್ಸ್ಟ್ ಇದು ಜೋಮಾಳೆ. ಐ ಥಿಂಕ್ ಈ ಹೆಸರು ಕೇಳಿದ್ದೀನಿ, ಬಟ್ ಈ ಹೆಸರು ಕೇಳಿಲ್ಲ, ಕೊಕ್ಕೆ ತಾತಿ ಅಂತೇಳಿ. ಇದು ಪೀಚಿ ಕತ್ತಿ ಅಂತ ಹೆಸರು ಕೇಳಿದ್ದೀನಿ. ಇದು ಒಂದು ಖಡ್ಗ ದೊಡ್ಡದು ಕಾಣ್ತಿದೆಯಲ್ಲ, ಎಲ್ಲ ಅವರು ತಿಮ್ಮಯ್ಯನವರು ಫ್ಯಾಮ್ಲಿ ಯೂಸ್ ಮಾಡಿದಂಥ ಎಲ್ಲ ವಸ್ತುಗಳ. ನೆಕ್ಸ್ಟ್ ಹಂಗೆ ಬಂದ್ರೆ ಇಲ್ಲಿ ಕಾಣ್ತಿದೆಯಲ್ಲ, ಇವು ಅವ್ರದ್ದು ಏನು ಕಡತಾಲೆ ಅಂದ್ರೆ ಆರ್ನಮೆಂಟಲ್ ಸ್ವಾಡ್ ಯೂಸ್ಡ್ ಡ್ಯೂರಿಂಗ್ ದಿ ಟೆಂಪಲ್ಸ್ ಫೆಸ್ಟಿವಲ್. ಓಕೆ, ಇವೇನಂದ್ರೆ ಸ್ವಾಡ್ಗಳು, ಕತ್ತಿಗಳು. ಯಾವಾಗ ಫೆಸ್ಟಿವಲ್ ನಡೀತಿರುತ್ತಲ್ಲ, ಜಾತ್ರೆ ನಡೀತಿರ್ತೈತಿ ಊರಾಗ, ಅವಾಗ ಯೂಸ್ ಮಾಡುವಂಥ ಕತ್ತಿಗಳಿವು. ಐ ಥಿಂಕ್ ಇದು ಬಲಿ ಕೊಡೋಕ್ಕಿರ್ತೈತಲ್ಲ, ದೇವರಿಗೇನು ಬಲಿ ಕೊಡೋದಿರ್ತಲ್ಲ, ಆ ಥರ ಒಂದು ಯೂಸ್ ಮಾಡ್ತಿರ್ ಕಾಣ್ತೈತಿ. ನೆಕ್ಸ್ಟ್ ಇದು ಒಂದು ಸ್ವಾಡ, ಈ ಥರ ಅವ್ರು ಯೂಸ್ ಮಾಡ್ತಿದ್ದು. ಇದು ದೇವ್ರದ್ದು ಫೆಸ್ಟಿವಲ್ದಾಗ ಯೂಸ್ ಮಾಡೋದ. ಇದು ಓದಿ ಕತ್ತಿ ಅಂತೇಳಿ. ದಿಸ್ ಈಸ್ ದಿ ಕೊಡವ ಸ್ವಾಡ್ ವಿತ್ ಬ್ರಾಡ್ ಬ್ಲೇಡ್ ಯೂಸ್ಡ್ ಇನ್ ದಿ ಪಾಸ್ಟ್ ಡ್ಯೂರಿಂಗ್ ದಿ ವಾರ್ಸ್. ಓಕೆ, ಇದು ಒಂದು ಓದಿ ಕತ್ತಿ ಅಂದರೆ ಕೊಡವ ಸ್ವಾಡ್ ಅಂದ್ರೆ ಅವ್ರು ಯೂಸ್ ಮಾಡೋಂಥ ಒಂದು ಟ್ರೆಡಿಷ್ನಲ್ ಏನು ಕತ್ತಿ. ಜಾಸ್ತಿ ಇದನ್ನು ಯೂಸ್ ಮಾಡ್ತೀವಿ ಅಂದ್ರೆ ಒಂಥರ ಹೆಮ್ಮೆ. ಓಕೆ, ಈ ಥರ ಇತ್ತು ಅವಾಗೆಲ್ಲ. ಇಲ್ಲಿ ಕಾಣ್ತಲ್ಲ, ಈ ಥರ ಇದ್ರು ಅವ್ರ ಮನುಷ್ಯರು. ಅಂದ್ರೆ ಕೊಡವ ಸ್ಟೈಲ್ ಅಂದರೆ ಈ ಥರ ಮೊದಲಿನ ಜನರೆಲ್ಲ. ಈ ಒಂದು ಪ್ಲೇಸಿಗೆ ಕೊಡಗು ಅಂತ ಹೆಸರು ಹೆಂಗೆ ಬಂತಪ್ಪ ಅಂದ್ರೆ, ಆ್ಯಕ್ಚುಲಿ ಇಲ್ಲಿ ಕೊಡವ ಏನು ಇದ್ರಲ್ಲ ಇವರು ಫ್ಯಾಮ್ಲೀಸ್, ಇವ್ರ ಸಂಬಂಧನ ಇದು ಕೊಡವ ಹೋಗಿ ಏನಾಯಿತು, ಬರ್ತಾ ಎಲ್ಲ ಜನರ ಬಾಯಿಗೆ ಸಿಕ್ಕ ಕೊಡಗು ಅಂತ ಆಯಿತು. ಓಕೆ, ಕೊಡವಾಸ್ ಇಂದನ ಕೊಡಗು ಉದ್ಭವ ಆಯಿತು. ಅದರ ಸಲುವಾಗಿ ಈ ಒಂದು ಡಿಸ್ಟಿಕ್ನ, ಓಕೆ, ಕರ್ನಾಟಕದ ಈ ಒಂದು ಡಿಸ್ಟಿಕ್ನ ಕೊಡಗು ಅಂತ ಕರೆಯಕತ್ತೀವಿ. ಮೈ ರೂಟ್ಸ್ ದ ಕೊಡವಾಸ್. ಈ ಒಂದು ರೂಮ್ ಬಿಟ್ಟು ನೆಕ್ಸ್ಟ್ ರೂಮಿಗೆ ಹೋಗೋಣ. ಯಾವುದಪ್ಪ ಅಂದ್ರೆ ಮನೆಯ ಪುರುಷರು ಅಂತೇಳಿ, ದ ಮೆನ್ ಆಫ್ ದಿ ಹೌಸ್ ಅಂತೇಳಿ. ಓಕೆ, ಈ ಒಂದು ರೂಮ್ ಯಾವ ಥರ ಸ್ಟಾರ್ಟಿಂಗ್ ಯಾವ ಥರ ಐತಂದ್ರೆ, ಅದು ಆವಾಗಲೇ ನೋಡಿದ್ದೆ ರೂಮ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ರೂಮ್ ಇದೆ. ನೆಕ್ಸ್ಟ್ ಇಲ್ಲಿಂದ ಚಾಲೂ ಮಾಡಿ. ಓಕೆ, ಇದು ಏನಪ್ಪ ಅಂದ್ರೆ ಇದೊಂದು ಟ್ರೆಡಿಷನಲ್ ಇತ್ತಲ್ಲ, ಟ್ರೆಡಿಷನ್ ಆ ಥರ ಡ್ರೆಸ್ ಹಾಕ್ಕೊಂಡು ಕೊಡವಾಸ್ ಮತ್ತು ಅವ್ರದ್ದೇನೋ ಫೆಸ್ಟಿವಲ್ ಡ್ರೆಸ್ ಹಾಕೋತಿರಲ್ಲ, ಆ ಡ್ರೆಸ್ಸು ಇಲ್ಲಿದೆ ಅಲ್ಲ. ಓಕೆ, ಆ ಥರ ಇಲ್ಲಿದೆ. ಓಕೆ, ಅಲ್ಲಿದೆ ಅಲ್ಲ, ಅವೆಲ್ಲ ಅವ್ರು ಟ್ರೆಡಿಷ್ನಲ್ ಡ್ರೆಸ್. ಅವರು ಒಂದು ಮಲಗ್ತಿದ್ದಂಥ ಏನಿದು ಬೆಡ್, ಯಾರು ಜನರಲ್ ತಿಮ್ಮಯ್ಯನವರು ಅವ್ರ ರೂಮ್. ಈ ಥರ ಒಂದು ಏನಂತೀವಿ ನಮ್ಮ ಕಡೆ ಬೆಡ್ರೂಮ್ ಅಂತೀವಲ್ಲ, ಆ ಥರ ಅವ್ರು ಯೂಸ್ ಮಾಡ್ತಿದ್ದಂಥ ಕಬೋರ್ಡ್ ಆಗಲಿ ಅವ್ರು ಇದ್ದಾಗ. ನೋಡಿದ್ರಲ್ಲ, ಆ್ಯಕ್ಚುಲಿ ರೂಮ್ ಚಲೋ ಐತಿಲ್ಲ ಅವನಿಗೆಲ್ಲ. ಓಕೆ, ಮ್ಯಾಗ ಅಲ್ಲಿ ಆ ಥರ ಇದೈತಿ, ಅಲ್ಲಿಂದ ಏರ್ ಪಾಸ್ ಆಗೋಕ್ಕಾಯ್ತು. ಓಕೆ, ಮತ್ತು ಗಾಳಿ ಬರೋಕ್ಕಾಯ್ತು, ಎಲ್ಲ ಮಾಡಿದ್ದಾರೆ. ಸಿಸ್ಟಮೆಟಿಕ್ ನೀಟಾಗಿ ಇಟ್ಟಿದ್ದಾರೆ.
ಮತ್ತು ನಾವೆಲ್ಲೇ ಹೋದರೂ ಈ ಒಂದು ಅವ್ರದ್ದೊಂದು ಏನು ಐತಿ ಮನಿ ಇದೆ, ಇಲ್ಲೆಲ್ಲೇ ಹೋದರೂ ಅವ್ರದ್ದೊಂದು ಮೆಮೊರೀಸ್ನ ನಾವು ಅವನೇನು ಮೆಮೊರೈಸ್ ಮಾಡ್ಕೋತೀವಿ. ಓಕೆ, ಅವರೊಂದು ಚಿಕ್ಕವರಿದ್ದಾಗಿಂದನೂ ಅವರೊಂದು ಲಾಸ್ಟ್ ಕೊನೆ ಉಸಿರು ಇರೋ ತನಕನೂ ಏನೇನು ಮಾಡಿದರು ಇದೆಲ್ಲನೂ ಇದನ್ನು ಫೋಟೋ ಮುಖಾಂತರ, ಇಲ್ಲಿರೋ ವಸ್ತು ಮುಖಾಂತರ ಓಕೆ ನಾವು ತಿಳ್ಕೊಂಬಿಡ್ತೀವಿ. ಅದನ್ನ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇದೆ ನೋಡ್ರಿ, ಓಕೆ, ಲೆಫ್ಟಿನೆಂಟ್ ಜನರಲ್ ಅವರು ಮಲಗ್ತಿದ್ದಂಥ ಒಂದು ಬೆಡ್. ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಇಂಥ ಒಂದು ದೊಡ್ಡ ವ್ಯಕ್ತಿ ಮನೆಗೆ ಬಂದು ಅವರು ಯೂಸ್ ಮಾಡ್ತಿದ್ದಂಥ ಪರ್ಸ್ನಲ್ ಥಿಂಗ್ಸ್ ಆಗಲಿ, ಅವ್ರು ಯೂಸ್ ಮಾಡ್ತಿದ್ದಂಥ ಏನೋ ವಸ್ತು ಆಗಲಿ, ಓಕೆ, ಅದನ್ನೆಲ್ಲ ನಿಮಗೆ ತೋರ್ಸಾತೀನಿ. ಓಕೆ, ನೀವು ನೋಡತ್ತೀರಿ, ನಾನು ನೋಡತ್ತೀನಿ, ಖುಷಿ ಆಗತ್ತೈತಿ. ಅದರ ಸಲುವಾಗಿ ನಾವು ಇವಾಗ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಕರ್ಕೊಂಬರ್ತೀನಿ ನಿಮ್ಗೆ. ಯಾವುದಪ್ಪ ಅಂದ್ರೆ ಈ ಪ್ಲೇಸ್. ಓಕೆ, ಈ ಪ್ಲೇಸ್ ಏನು ನೋಡಾಕ್ತಿರಲ್ಲ, ಆ್ಯಕ್ಚುಲಿ ಇದೇನಪ್ಪ ಅಂದ್ರೆ ತಿಮ್ಮಯ್ಯನವರ ಗ್ರ್ಯಾಂಡ್ ಫಾದರ್ ಇದ್ರಲ್ಲ, ಅಂದ್ರೆ ಅಜ್ಜ, ಅವರು ಒಂದು ಟೈಮ್ ಸ್ಪೆಂಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಯ್ತು. ಓಕೆ, ಅವ್ರದ್ದು ಆತ್ಮೀಯವಾಗಿ ಯಾರು ಇರ್ತಾರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಅದನ್ನು ಈ ಜಾಗದಾಗ ಮಾಡ್ತಿದ್ರು. ಓಕೆ, ಇಲ್ಲಿ ನೋಡ್ತಿದ್ರಲ್ಲ ಈ ಥರ ಇಲ್ಲಿ ಕುಂತು ಸ್ಪೆಂಡ್ ಮಾಡ್ತಿದ್ರು. ಬಟ್ ಅವ್ರದ್ದೇನು ಥಾಟ್ಸ್ ಇರ್ತಲ್ಲ, ಅವ್ರ ಮೈಂಡ್ದಾಗ ಏನಿತ್ತು, ಅವ್ರು ಯಾವ ಥರ, ಅದು ನಾರ್ಮಲಾಗಿ ಫ್ರೆಂಡ್ಸ್ ಅಂದ್ರೆ ಮಾತಾಡ್ತಿರ್ತಾರಲ್ಲ, ಕಾಮನ್ ನಾವು ನೀವು ಮಾತಾಡ್ತೀವಿ ಎಲ್ಲರೂ ಆ ಥರ. ಇಲ್ಲಿ ಕುಂತು ಹೊರಗಡೆ ನೋಡ್ಕೋತಾ, ವ್ಯೂ ನೋಡ್ಕೋತ ಇಲ್ಲಿ ಅವರು ಎಂಜಾಯ್ ಮಾಡ್ತಿದ್ರತ್ತ. ಓಕೆ, ಬಟ್ ಅವರು ಇಲ್ಲಿ ಒಂದು ಎಂಜಾಯ್ ಮಾಡೋ ಟೈಮ್ದಾಗ ಯಾರ್ಯಾರು ಚಿಕ್ಕ ಮಕ್ಕಳು ಇದ್ದಿರಲ್ಲ, ತಿಮ್ಮಯ್ಯನವರಾಗಲಿ ಅಥವಾ ಅವ್ರ ಬ್ರದರ್ಸ್ ಆಗಲಿ, ಅವ್ರಿಗೆ ಯಾರಿಗೂ ಇಲ್ಲೇ ಲಾವ್ ಇರಲಿಲ್ಲತ್ತ. ಓಕೆ, ಇಲ್ಲಿ ನೋಡ್ತಿದ್ರಲ್ಲ ಅದೇ. ಓಕೆ, ಇಲ್ಲಿ ಆ ಥರ ಎಲ್ಲ ಹೇಳಿದಾರೆ ಅದನ್ನು. ಈ ಹಾಲ್ನಿಂದ ಇಲ್ಲಿ ಮೇಲ್ಗಡೆ ಹತ್ತದೊಂದು ಏನೋ ಮಾಡಿದಾರು. ಮೇಲ್ಗಡೆ ಏನೈತತ್ತು ಹೋಗಿ ನೋಡೋಣ್ರಿ. ಓಕೆ, ಮೇಲ್ಗಡೆ ನಮಗೆ ಅಲಾವು ಐತೆ ಅನಿಸುತ್ತೆ, ಬಟ್ ಇದು ಓಪನ್ ಐತಿ, ಹೋಗ್ಬೋದು ಅನಿಸುತ್ತೆ. ಓಕೆ, ಬಟ್ ಇಲ್ಲೇನಿಲ್ಲ, ಜಸ್ಟ್ ಒಂದು ರೂಮ್ ಟೈಪ್ ಮಾಡಿದಾರು ಕಾಣತ್ತಲ್ಲ. ಇವಾಗ ಇಲ್ಲಿ ಏನು ಅಷ್ಟೇನು ಮಾಡಿಲ್ಲ. ಓಕೆ, ಓಕೆ, ಅಲ್ಲೇನೈತಿಲ್ಲ ಅದು ಆ್ಯಕ್ಚುಲಿ ಯಾವಾಗ ಇವರು ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಲ್ಲ, ಟೈಮ್ ಏನು ಮೂಡ್ ಆಫ್ ಆದಾಗಾಯ್ತು, ಏನಾರ ಆದಾಗ ನಾವು ಕೇಳ್ತಿರ್ತಿಲ್ಲ, ಸಾಂಗ್ ಕೇಳ್ತಿರ್ತಿಲ್ಲ, ಅವಾಗಿನ ಕಾಲದಾಗ ಸಾಂಗ್ ಕೇಳುವಂಥದ್ದು ಸ್ಪೀಕರ್ ಅದು. ಓಕೆ, ನಾವೆಲ್ಲ ಟಿ ವಿಯಾಗೆಲ್ಲ ಹಳೆ ಮೂವಿನ ನೋಡಿರ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವಿದಾಗಾಯಿತು, ವಿಷ್ಣುವರ್ಧನ್ ಸರ್ ಮೂವಿದಾಗಾಯಿತು, ಶಂಕರ್ ನಾಗ್ ಸರ್ ಮೂವಿದಾಗಾಯಿತು, ಅಂಬರೀಶ್ ಸರ್ ಮೂವಿದಾಗಾಯಿತು. ಓಕೆ, ಅವಾಗೆಲ್ಲ ಹಿಂಗೆ ನೋಡಿರ್ತಿಲ್ಲ, ಅದು ಅನಿಸುತ್ತದ. ಅದಷ್ಟು ಬಿಟ್ಟು ಬಟ್ ಮತ್ತೇನಿಲ್ಲ ಇಲ್ಲಿ ಮೇಲ್ಗಡೆ. ಓಕೆ, ಮತ್ತು ಕೆಳಗಡೆ ಹೋಗೋಣ್ರಿ. ಕೆಳಗಡೆ ಬಂದ್ರೆ ಇದು ಅವ್ರ ಗ್ರ್ಯಾಂಡ್ ಫಾದರ್ ಟೈಮ್ ಸ್ಪೆಂಡ್ ಮಾಡ್ತಿದ್ದಂಥ ಹಾಲ. ನೆಕ್ಸ್ಟ್ ಇದು ಆವಾಗಲೇ ತೋರ್ಸಿದ್ಲೆ ಯಾವುದಾ ತಿಮ್ಮಯ್ಯನವ್ರು ಯೂಸ್ ಮಾಡ್ತಿದ್ದಂಥ ಒಂದು ಏನು ಅವ್ರ ಫ್ಯಾಮ್ಲಿ ಆಯಿತು, ಅವ್ರು ಯೂಸ್ ಮಾಡ್ತಿದ್ದಂಥ ಒಂದು ಡ್ರೆಸ್ಸಿಂಗ್ ರೂಮ್ ಆಯಿತು. ನೆಕ್ಸ್ಟ್ ಇದು ಅವರು ಪರ್ಸ್ನಲ್ ರೂಮ, ಬೆಡ್ರೂಮ. ಈಗ ನೆಕ್ಸ್ಟ್ ರೂಮ್ ಯಾವುದಪ್ಪ ಅಂದ್ರೆ ನನ್ನ ಬಾಲ್ಯದ ದಿನಗಳು ಅಂತೇಳಿ. ಓಕೆ, ಆ್ಯಕ್ಚುಲಿ ಇದು ಇಂಟ್ರೆಸ್ಟಿಂಗ್ ಆಗಿರೋದು. ತಿಮ್ಮಯ್ಯನವರು ಎಲ್ಲಿಂದ ಚಿಕ್ಕ ವಯಸ್ಸಿನಾಗಿಂದನೂ ಅವರೊಂದು ಲೆಫ್ಟಿನೆಂಟ್ ಕರ್ನಲ್. ಓಕೆ, ಅಲ್ಲಿವರೆಗೂ ಅವ್ರು ಯಾವ ಥರ ಒಂದು ಜರ್ನಿ ಇತ್ತು ಅವ್ರದ್ದು, ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದಾರೋ ಅದನ್ನು ನಿಮ್ಗೆ ತೋರಿಸ್ತೀನಿ. ನನ್ನ ಹೆಸರು ಸುಬೇದಾರ್ ಮೇಜರ್ ತಿಮ್ಮಯ್ಯ. ಸುಬೇದಾರ್ ಮೇಜರ್ ತಿಮ್ಮಯ್ಯ ಅಂತೇಳಿ. ನಾವು ಮಡ್ರಾಸ್ ರೆಜಿಮೆಂಟಲ್ಲಿ ಒಂದು 28 ದಿವಸ ಸರ್ವಿಸ್ ಮಾಡಿ ಬಂದಿದ್ದೀನಿ 2015ರಲ್ಲಿ. ಈಗ ಸದ್ಯ ಈ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಪ್ರೆಸಿಡೆಂಟ್ ಬಂದು ರಾಮನಾಥ್ ಕೋವಿಂದ್ ಅವರು ಓಪನ್ ಮಾಡಿದ್ರು. ತದನಂತರ ಇದನ್ನು ನಾನು ಮ್ಯೂಸಿಯಮ್ನ ನೋಡ್ಕೊಳ್ತಾ ಇದ್ದೀನಿ ಸರ್. ನೀವಿದ್ದಾಗ ಏನು ಯಾವ ಆಪರೇಷನ್ ಆಗೋದು? ಯಾವ ಆಪರೇಷನ್ ರಕ್ಷಕ್ ಕಾಶ್ಮೀರದ ಮಿಲಿಟೆನ್ಸಿ, ಆಪರೇಷನ್ ರೇಣು ಅಸ್ಸಾಂನ ಮಿಲಿಟೆನ್ಸಿ, ಆಪರೇಷನ್ ವಿಜಯ್ ಕಾರ್ಗಲ್ ವಾರು, ಆಪರೇಷನ್ ಪರಾಕ್ರಮ್ ವಾಜಪೇಯಿ ಗೌರ್ಮೆಂಟ್ ಇರುವಾಗ ಪಾರ್ಲಿಮೆಂಟರಿ ಅಟ್ಯಾಕ್ ಆಗಿತ್ತು. ಅದು 1 ವರ್ಷ ನಾವು ವಾರ್ಗಿಂತ ರಾಜಸ್ಥಾನ ಬಾರ್ಡರ್ಲಿದ್ದು. ಈಗ 4-5 ಆಪ್ರೇಷನು, ಅದಲ್ಲದೆ ರಾಷ್ಟ್ರೀಯ ರೈಫಲ್ 2 ಟರ್ನ್ ಅವರು ರಾಷ್ಟ್ರೀಯ ರೈಫಲ್ ಕೂಡ ನಾನು ಸರ್ವಿಸ್ ಮಾಡಿದ್ದೀನಿ. ಅದೊಂದು ರಾಷ್ಟ್ರೀಯ ರೈಫಲ್ ಅಂತ ಹೇಳಿದರೆ ಅದೊಂದು
ಸ್ಪೆಷಲ್ ಫೋರ್ಸ್, ಆರ್ಮಿ ಬಿಟ್ಟು ಸ್ಪೆಷಲ್ ಫೋರ್ಸ್ ಒಂದು ಆಪರೇಷನ್ಗಾಗಿ ಅದನ್ನು ತಯಾರು ಮಾಡಿದ್ದಾರೆ. ಇದರಲ್ಲೂ ಕೂಡ 2 ಟರ್ನ್ ಓವರ್ ಕೆಲಸ ಮಾಡಿದ್ದೀನಿ. ಹೌದಾ? ಕಾಶ್ಮೀರದಲ್ಲಿ ಒಂದು 18 ವರ್ಷ, ಅದಲ್ಲದೆ ನಾರ್ತ್ ಈಸ್ಟಲ್ಲಿ ಸಿಕ್ಕಿಂ ಇರ್ಬೋದು, ಮಣಿಪುರ, ಮಿಜೋರಾಮು, ನಾಗಾಲ್ಯಾಂಡು, ಭೂಟಾನು, ವಿದೇಶ ಅಂದರೆ ಭೂಟಾನು, ವೆಸ್ಟ್ ಬೆಂಗಾಲ್, ಅಸ್ಸಾಮು, ಇದರಲ್ಲೆಲ್ಲ ಅದರಲ್ಲಿ ಒಂದು 8 ವರ್ಷ ಸರ್ವಿಸ್ ಮಾಡಿದ್ದೀವಿ. ನಾವು ಕಾರ್ಗಿಲ್ ವಾರಲ್ಲಿ ಕಿರಣ್ ಸೆಕ್ಟರ್ ಅಂತ ಹೇಳುವಂಥ ಆ ಜಾಗದಲ್ಲಿ ಇರ್ತೀವಿ. ಅಲ್ಲೂ ಕೂಡ ವಾರದ ಸಿಚುವೇಶನ್ ಇರುತ್ತೆ. ನಮ್ಮ ಕಡೆಯಿಂದ ಬಾಂಬ್ಗಳು ಫೈರ್ ಆಗ್ತವೆ, ಪಾಕಿಸ್ತಾನದ ಕಡೆಯಿಂದ ಫೈರ್ ಆಗ್ತವೆ. 100-200 ಬಾಂಬ್ಗಳು ಬಿಡೋಂಥಲ್ಲಿ ಸಂದರ್ಭದಲ್ಲಿ ನಾವು ಬಂಕರ್ ಒಳಗೆ ಅಡಗಿ ಕೂರಬೇಕಾಗುತ್ತೆ. ಮತ್ತು ನಮ್ಮ ಜನರನ್ನು ಒಂದು 6-7 ಜನರನ್ನು ನಾವು ಕಳ್ಕೊಳ್ಬೇಕಾಗುತ್ತೆ ಕಾರ್ಗಿಲ್ ವಾರಲ್ಲಿ, ನಮ್ಮ ಪಾಕಿಸ್ತಾನದ ಫೈರಿಂಗಿಂದ. ಮತ್ತು ಅದು ಆಪ್ರೇಷನ್ ವಿಜಯ್ ಅಂತ ಹೇಳುವಂಥದ್ರಲ್ಲಿ ನಾವು ಕೂಡ ನಮ್ಮ ಬೆಟಾಲಿಯನ್ ಕೂಡ ಇನ್ವಾಲ್ವ್ ಆಗುತ್ತೆ. ನನ್ನ ಬೆಟಾಲಿಯನ್ 8 ಮಡ್ರಾಸ್ ರೆಜಿಮೆಂಟು. ನನ್ನ ಬೆಟಾಲಿಯನ್ ಕೂಡ ತುಂಬ ಹೆಸರಿದೆ. ಅಂದರೆ ಬ್ಲೂ ಸ್ಟಾರ್ ಆಪ್ರೇಷನ್ನು 1971 ವಾರು, ಮತ್ತು ಈಗ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರಲ್ಲೂ ಕೂಡ ನಾವಿರಲ್ಲ, ಆದರೆ ನಮ್ಮ ಬೆಟಾಲಿಯನ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಮತ್ತು ಅದರಲ್ಲಿ ಯೂನಿಟ್ ಸೈಟಲ್ಸ್ ಅಂತ ಸಿಗುತ್ತೆ. ಆ ಸೈಟಲ್ಸ್ ಕೂಡ ನಮ್ಮ ಪಂಜಾಬ್ ಏರಿಯಾದಲ್ಲಿದೆ, ಅಲ್ಲಿ ಅದಕ್ಕೂ ಕೂಡ ಸಿಕ್ಕಿದೆ.